ಚಂಚಲ್ಗೌಡ ಜೈಲಲ್ಲಿ ರಾತ್ರಿ ಕಳೆದಿದ್ರು ಅಲ್ಲು ಅರ್ಜುನ್ ವಿಚಾರಣಾಧೀನ ಕೈದಿ ನಂಬರ್ 7697 ಈ ನಂಬರ್ ಅನ್ನ ಅವರಿಗೆ ನೀಡಲಾಗಿತ್ತು. ಅಲ್ಲು ಅರ್ಜುನ್ ಬಿಡುಗಡೆ ವಿಳಂಬಕ್ಕೆ ಅವ್ರ ಪರ ವಕೀಲರು ಗರಂ ಆದ್ರು. ಯಾಕಂದ್ರೆ ನಿನ್ನೆ ಅವರು ಅರೆಸ್ಟ್ ಆಗ್ತಾ ಇದ್ದಂಗೆ ಪೊಲೀಸರು ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗಳು ಏನಿದೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು, ಆಮೇಲೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಸೊ ಈ ಪ್ರಕ್ರಿಯೆಗಳು ನಡೀತಾ ಇತ್ತು. ಇನ್ನೊಂದು ಕಡೆ ಹೊರಗಡೆ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಅದನ್ನ ಅವ್ರ ಪರ ವಕೀಲರು ಮಾಡ್ತಾ ಇದ್ರು. ಫೈನಲಿ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಸಿಗುತ್ತೆ, ಇನ್ನೇನು ರಿಲೀಸ್ ಆಗೇ ಬಿಡ್ತಾರೆ ಅಂತ ಅಭಿಮಾನಿಗಳು ನಿನ್ನೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ನಿನ್ನೆ ಕಾರಣಾಂತರಗಳಿಂದ ಕೆಲವೊಂದು ಪ್ರಕ್ರಿಯೆಗಳಿಂದಾಗಿ ಅವರನ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಇದೇ ವಿಷಯವಾಗಿ ವಕೀಲರು ಗರಂ ಆಗಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ನಿನ್ನೆ ಉದ್ದೇಶಪೂರ್ವಕವಾಗಿ ಬಿಡುಗಡೆ ಮಾಡಿಲ್ಲ, ಒಂದಿನ ಜೈಲಲ್ಲಿ ಇಟ್ರು ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಕೋರ್ಟ್ನಲ್ಲೇ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಅಲ್ಲು ಅರ್ಜುನ್ ಪರ ವಕೀಲರು ಹೇಳಿದ್ದಾರೆ. Despite receiving the order copy, they did not release. You should question the government and the department why they have not released the accused. High Court order is very specific that forthwith the moment you receive the order, you have to release an essay. Despite clear order, they did not release. Now they have to answer. We have to take further steps and legally what is permissible, we will take. Sir, Yes, definitely. This is an illegal arrest, illegal detention. We will take legal steps and take. ಮತ್ತೊಂದು ಕಡೆ ರಾಜಕೀಯ ಸ್ವರೂಪಕ್ಕೆ ತಿರುಗಿದೆ ಅಲ್ಲು ಅರ್ಜುನ್ ಪ್ರಕರಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಬಿಆರ್ಎಸ್. ಉದ್ದೇಶಪೂರ್ವಕವಾಗಿ ಅವರನ್ನ ಬಂಧಿಸಲಾಗಿದೆ. ಈಗ ವಕೀಲರು ಕೂಡ ಹೇಳ್ತಾ ಇದ್ರು ಉದ್ದೇಶಪೂರ್ವಕವಾಗಿ ಇದು ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಜಾಮೀನು ತಗೊಂಡು ಬಂದರೂ ಕೂಡ ಒಂದಿನ ಜೈಲಲ್ಲಿ ಇಟ್ರು. ಇದು ನೋಡ್ತಾ ಇದ್ರೆ ಉದ್ದೇಶಪೂರ್ವಕವಾಗಿ ಅನ್ನಿಸ್ತಾ ಇದೆ. ನಾವು ಕೋರ್ಟ್ನಲ್ಲೇ ಇದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ರಾಜಕೀಯ ಸ್ವರೂಪವನ್ನು ಕೂಡ ಈ ಪ್ರಕರಣ ಪಡ್ಕೊಂಡಿದೆ. ಪೊಲೀಸರು ಅವ್ರ ಕೆಲಸ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ರು. ಸಿಎಂ ರೇವಂತ್ ರೆಡ್ಡಿ ಅವ್ರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕೆಟಿಆರ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನಿಗೆ ಇದು ಅಪಮಾನ ಆಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಕ್ರಮ ಜಾಗ ತೆರವು ವೇಳೆ ಇಬ್ರು ಸತ್ತಿದ್ರು, ಓರ್ವ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾಕೆ ರೇವಂತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿರಲಿಲ್ಲ? ಬಿಜೆಪಿ ಶಾಸಕ ರಾಜಾ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಸಿಎಂಗೆ ಒಂದು ನ್ಯಾಯ, ಅಲ್ಲು ಅರ್ಜುನ್ಗೆ ಮತ್ತೊಂದು ನ್ಯಾಯನ ಅಂತ ಹೇಳಿ ಕಿಡಿಕಾರಿದ್ದಾರೆ. ರೇವಂತ್ ರೆಡ್ಡಿ ವಿರುದ್ಧ ಬಿಆರ್ಎಸ್ ಕೆಂಡ ಕಾರ್ತಾ ಇದೆ. ರೇವಂತ್ ರೆಡ್ಡಿಗೆ ಕೆಟಿಆರ್ ತರಾಟೆಗೆ ತಗೊಂಡಿದ್ದಾರೆ. ಇಲ್ಲಿ ಥಿಯೇಟರ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಬಂದಿದ್ದಾರೆ ಅಂತ ಹೇಳಿ ಕಾಲ್ ತುಳಿತಾ ಆಯಿತು. ಆಗ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಂದಮೇಲೆ ಈಗ ರೇವಂತ್ ರೆಡ್ಡಿನೂ ಈ ಹಿಂದೆ ಒಂದು ಕಡೆ ವಿಸಿಟ್ ಮಾಡಿದಾಗ ಅಲ್ಲಿ ಸಾವು ನೋವು ಆಗಿತ್ತು. ಓರ್ವ ಮಹಿಳೆ ಸತ್ತಿದ್ರು, ಇಬ್ರು ಅಕ್ರಮ ಜಾಗ ತೆರವು ವಿಷಯವಾಗಿ ಸತ್ತಿದ್ರು. ಈ ವಿಷಯವಾಗಿ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿನ್ನೆಯಲ್ಲೂ ಕೂಡ ಈ ವಿಷಯ ಚರ್ಚೆಯಲ್ಲಿತ್ತು. ಅಲ್ಲು ಅರ್ಜುನ್ ಅರೆಸ್ಟ್ ಆದಾಗಿನಿಂದಲೂ ಕೂಡ ಇದು ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ಳಬಹುದು ಅಂತ. ಸೊ ಅದರಂತೆ ಆಗ್ತಾ ಇದೆ. ರೇವಂತ್ ರೆಡ್ಡಿ ಮೇಲೆ ಗಂಭೀರವಾದಂತ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ರಾಜಕೀಯ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಅಲ್ಲು ಅರ್ಜುನ್ ಪ್ರಕರಣ ಪಡ್ಕೊಳ್ತಾ ಇದೆ? ಶರ್ಮಿತಾ ಶೆಟ್ಟಿ, ನಟ ಅಲ್ಲು ಅರ್ಜುನ್ ಬಂಧನ ಒಂದು ವಿಚಾರನೆ ಇದೆ. ಅಲ್ಲಿ ಬಿಆರ್ಎಸ್ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಎರಡೂ ಕೂಡ ರಾಜಕೀಯ ಈಗ ತಾರಕಕ್ಕಿರುವಂಥದ್ದು. ಅದರಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಗಿರ್ಬೋದು ಮತ್ತೆ ಈಗ ಬಿಆರ್ಎಸ್ ಪಾರ್ಟಿಯ ಕೆಟಿಆರ್ ಇಬ್ಬರು ಕೂಡ, ಕೆಟಿ ರಾಮರಾವ್ ಇಬ್ಬರು ಕೂಡ ಅದ್ರ ಬಗ್ಗೆ ವಾಕ್ಸಮರವನ್ನು ನಡೆಸ್ಕೊಳ್ತಾ ಇದ್ದಾರೆ. ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ನಟ ಅಲ್ಲು ಅರ್ಜುನ್ ಒಂದು ಬಂಧನ ಒಂದು ವಿಚಾರ ಇದೆ. ಇದು ಉದ್ದೇಶಪೂರ್ವಕವಾಗಿಯೇ ಪೊಲೀಸರನ್ನ ಎಲ್ಲ ಕೂಡ ಒತ್ತಡ ಹೇರಿ ಅವರನ್ನ ಬಂಧನ ಮಾಡಿದ್ದಾರೆ. ಮತ್ತೆ ಸಂಜೆ ಬೇಲ್ ಸಿಕ್ಕಿದ್ರು ಕೂಡ ಜೈಲಾಧಿಕಾರಿಗಳು ಅವ್ರಿಗೆ ಒಳಗಡೆ ಆರ್ಡರ್ ಕಾಪಿ ಕೈಗೆ ಸಿಕ್ಕಿದ್ರು ಸಹ ಹೊರಗಡೆ ರಿಲೀಸ್ ಮಾಡದೆ ಬೆಳಗ್ಗೆ ಉದ್ದೇಶಪೂರ್ವಕವಾಗಿ ಚಂಚಲಗೂಡು ಜೈಲಲ್ಲಿ ಇಟ್ಕೊಂಡು ಬೇಕಂತಲೇ ಈ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ಕಡೆ ಅವರ ಪರ ವಕೀಲರು ಅಂದ್ರೆ ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಒಂದು ಆರೋಪವನ್ನ ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ ಇವತ್ತು ಅಲ್ಲು ಅರ್ಜುನ್ ಮನೆಗೆ ಎಲ್ಲ ಸಿನಿರಂಗದ ಗಣ್ಯರೆಲ್ಲರೂ ಕೂಡ ಭೇಟಿ ಕೊಡ್ತಾ ಇರುವಂತದ್ದು, ಅವರಿಗೆ ಧೈರ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಅಭಿಮಾನಿ ಬಳಗ ಅಲ್ಲಿ ಸೇರುವಂತದ್ದು ಜುಬಿಲಿ ಹಿಲ್ಸ್ ನ ಅವರ ಮನೆ ಮುಂಭಾಗದಲ್ಲಿ. ಈ ಸಂದರ್ಭದಲ್ಲಿ ಅವರ ಅಂದ್ರೆ ಏನು ಮೃತಪಟ್ಟಿರುವಂತಹ ರೇವತಿ ಅವರ ಕುಟುಂಬಕ್ಕೆ ನಾನು ಜೊತೆಯಾಗಿರ್ತೀನಿ, ಅವರ ಸಹಾಯ ಮಾಡ್ತೀನಿ ನಾನು ಯಾವುದು ಅಂತೇಳಿ ಅಲ್ಲು ಅರ್ಜುನ್ ಕೂಡ ಒಂದು ಬೈಟನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ ಬಂಧನ ಆಯ್ತು. ಆದ್ರೆ ಈಗ ಮೆಗಾ ಫ್ಯಾಮಿಲಿ ಆಗಿರ್ಬೋದು, ಅಂದ್ರೆ ನಟ ಚಿರಂಜೀವಿ ಮತ್ತೆ ಅಲ್ಲು ಅರವಿಂದ್ ಆಗಿರ್ಬೋದು ಮತ್ತೆ ಅವರ ಮೆಗಾ ಫ್ಯಾಮಿಲಿ ಇಡೀ ಎಲ್ಲರೂ ಕೂಡ ಅಲ್ಲಿ ಹೋಗಿ ಅವ್ರಿಗೆ ಈ ಒಂದು ಘಟನೆಯ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏಕಾಏಕಿ ಮನೆಗೆ ಬಂದು ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗುವಂತ ಪ್ರೊಸೀಜರ್ ಏನಿದೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದ್ರೆ ರೇವಂತ್ ರೆಡ್ಡಿ ಇವೆಲ್ಲ ನಿರಾಧಾರ ಅಂತೇಳಿ ಆರೋಪವನ್ನು ನಿರಾಕರಿಸಿರುವಂತದ್ದು ಮತ್ತೆ ಬಂಧನವನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಯಾಕಂದ್ರೆ ಮಹಿಳೆ ಮೃತಪಟ್ಟಿರುವಂತಹ ವಿಚಾರಕ್ಕೆ ಇವರೇ ಅವರು ನೇರ ಕಾರಣ
ಕಾಣೋ ರೀತಿಯಲ್ಲಿ ಮತ್ತೆ ಪೊಲೀಸರಿಗೆ ಸರಿಯಾದ ರೀತಿಯಂತ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಅವತ್ತು ಇನ್ಸಿಡೆಂಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರುವಂತದ್ದು ಅಂತೇಳಿ ಆ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮತ್ತೆ ಈಗ ಮೃತಪಟ್ಟಿರುವಂತಹ ರೇವತಿ ಅವರ ಇನ್ನು ಗಂಡ ಆಗಿರುವಂತಹ ಭಾಸ್ಕರ್ ಕೂಡ ನಾವು ಕೇಸನ್ನು ವಾಪಸ್ ತೆಗೆದುಕೊಳ್ತೀನಿ, ಇದಕ್ಕೂ ಮತ್ತೆ ಅಲ್ಲು ಅರ್ಜುನ್ಗೂ ಸಂಬಂಧ ಇಲ್ಲ ಅಂತೇಳಿ ಅವರು ಕೂಡ ಅಲ್ಲು ಅರ್ಜುನ್ ಪರವಾಗಿ ಅವರು ಮಾತನಾಡಿರುವಂತದ್ದು. ಈ ಬೆಳವಣಿಗೆಗಳ ಮಧ್ಯೆ ಒಂದು ಕಡೆ ಸಿನಿರಂಗದ ಅಲ್ಲಿ ಅಂದ್ರೆ ತೆಲುಗು ಸಿನಿರಂಗದ ಗಣ್ಯರೆಲ್ಲರೂ ಕೂಡ ಜೊತೆಗೆ ಇಡೀ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರುವಂತಹ ಅಲ್ಲು ಅರ್ಜುನ್ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಸಿನಿಮಾದಲ್ಲೂ ಕೂಡ ಒಳ್ಳೆ ಪ್ರಖ್ಯಾತಿಯನ್ನ ಗಳಿಸಿದ್ರು. ಪುಷ್ಪ 1 ಇರ್ಬೋದು, ಪುಷ್ಪ 2 ಸಿನಿಮಾ ರಿಲೀಸ್ ಆಗಿ ಈಗ ದೊಡ್ಡ ಖ್ಯಾತಿಯನ್ನ ಗಳಿಸಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಬಂಧನ ಮಾಡುವಂಥದ್ದು ಎಷ್ಟು ಮಾತ್ರ ಸರಿ ಅಂತೇಳಿ KT ರಾಮರಾವ್ ಕೂಡ ಅವರು ಆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಮತ್ತೆ ಆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹಿಂದೆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅಂದ್ರೆ ಆ ಒಂದು ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಹಿಂದೆ ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಇದೇ ರೀತಿ ಅನಾಹುತಗಳಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತೇಳಿ ಈ ಬಗ್ಗೆ ಕೂಡ ಆ KT ರಾಮರಾವ್ ಕೂಡ ಆ ಬಗ್ಗೆ ಪೋಸ್ಟ್ಗಳನ್ನ ಮಾಡಿ X ನಲ್ಲಿ ಕೂಡ ಆ ಬಗ್ಗೆ ಪೋಸ್ಟ್ಗಳನ್ನ ಮಾಡಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಮತ್ತೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಯಾಕೆ ಅಂತೇಳಿ ಆ ಬಗ್ಗೆ ಕೂಡ BRS ಪಾರ್ಟಿಯ ಕೆಲ ಮುಖಂಡರೆಲ್ಲ ಕೂಡ ಆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಈ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಆಗಿ ಅಲ್ಲು ಅರ್ಜುನ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅಲ್ಲು ಅರವಿಂದ್ ಮೆಗಾ ಫ್ಯಾಮಿಲಿ ಎಲ್ಲೂ ಕೂಡ ಆ ಬಗ್ಗೆ ಮಾತಾಡ್ತಾ ಇಲ್ಲ. ಬಗ್ಗೆ ಈ ಘಟನೆಯ ವಿಚಾರಧಾರವಾಗಿ ಅವ್ರ ಬಗ್ಗೆ ಎಲ್ಲರೂ ಕೂಡ ಮನೆಯಲ್ಲೇ ಚರ್ಚೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲ ಸಿನಿರಂಗದ ಗಣ್ಯರು ಹೋಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಅಲ್ಲು ಅರ್ಜುನ್ಗೆ ಮಾಡ್ತಾ ಇರುವಂತದ್ದು. ಮತ್ತೆ ಪುಷ್ಪ 2 ವಿಚಾರವಾಗಿ ಆಗಿರ್ಬೋದು, ಮತ್ತೆ ಅವರ ಫ್ಯಾಮಿಲಿ ಅಂದ್ರೆ ರೇವತಿ ಕುಟುಂಬಕ್ಕೆ ನಾನು ಸಹಾಯವಾಗಿ ನಿಲ್ತೀನಿ ಅಂತ ಈ ಸಂದರ್ಭದಲ್ಲೂ ಕೂಡ ಅಲ್ಲು ಅರ್ಜುನ್ ಹೇಳ್ತಾ ಇರುವಂತದ್ದು. ಶರ್ಮಿತಾ, ಗಂಗಾಧರ್ ಇವಾಗ ನೋಡ್ತಾ ಇದ್ದಾರೆ ಅವ್ರ ಪರ ವಕೀಲರು ಹೇಳ್ತಾ ಇದ್ರು, ಈಗ ಉದ್ದೇಶಪೂರ್ವಕವಾಗಿ ಒಂದಿನ ಅಲ್ಲು ಅರ್ಜುನನ್ನ ಜೈಲಲ್ಲಿ ಇಡಬೇಕು ಅಂತಲೇ ಇವರು ಆದೇಶದ ಪ್ರತಿ ಎಲ್ಲ ತಗೊಂಡೋಗಿ ಕೊಟ್ಟರು ಕೂಡ ವಿಳಂಬ ಮಾಡಿದ್ರು, ಒಟ್ನಲ್ಲಿ ಒಂದು ರಾತ್ರಿ ಜೈಲಲ್ಲಿ ಕಳಿಯೋಂಗ್ ಮಾಡಿದ್ರು ಅಂತ. ಸೊ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟ ಅಂತ ಹೇಳ್ತಾ ಇದ್ರು, ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ. ಅಕಸ್ಮಾತ್ ಕೋರ್ಟ್ ಮೊರೆ ಹೋದ್ರೆ ಏನಾಗ್ಬೋದು ಪ್ರಕ್ರಿಯೆಗಳು ಹೇಳ್ತಾ ಹೋಗೋದಾದ್ರೆ? ಎಸ್ ಶ್ರೀಮಂತ ಶೆಟ್ಟಿ, ಪ್ರಮುಖವಾಗಿ ಈಗ ಅಲ್ಲು ಅರ್ಜುನ್ ಅವರ ಪರ ವಕೀಲರು ಹೇಳುವ ಪ್ರಕಾರವಾಗಿ ಇದು ಉದ್ದೇಶಪೂರ್ವಕವಾಗಿ ಜೈಲಲ್ಲಿ ಒಂದು ದಿನ ಇಡಬೇಕು ಅಂತ ಅವರು ಪ್ರೊಸೀಜರ್ ಅನ್ನ ನಿಯಮ ಅಂದ್ರೆ ಕಾರಾಗೃಹದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಅವರು ಅಲಿಗೇಷನ್ ಮಾಡ್ತಾ ಇರುವಂತದ್ದು. ಈಗ ಜೈಲಾಧಿಕಾರಿಗಳ ಒಂದು ವಿಚಾರ ಅಂದ್ರೆ ಈ ಒಂದು ಪಿಟಿಷನ್ ಕೋರ್ಟಲ್ಲಿ ಪಿಟಿಷನ್ ಅನ್ನು ಹಾಕೊಂಡ್ರೆ ಮಧ್ಯಂತರ ಜಾಮೀನು ಆರ್ಡರ್ ಕಾಪಿ ತೆಗೆದುಕೊಂಡು ಹೋದ್ರು ಕೂಡ ಅವರು ಬಿಟ್ಟಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಸೂಪರಿಂಟೆಂಡೆಂಟ್ ಸಂಬಂಧಪಟ್ಟಂತೆ ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರು ಅದರಲ್ಲಿ ಆ ಉಲ್ಲೇಖವನ್ನು ಹೆಸರನ್ನ ಉಲ್ಲೇಖ ಮಾಡಿ ಅವರು ಪಾಟಿದಾರನಾಗಿ ಮಾಡಿ ಅವರಲ್ಲಿ ಪಿಟಿಷನ್ ಹಾಕುವಂಥದ್ದು. ಇದು ಒಂದು ಕಡೆ ಆದ್ರೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ ಫ್ಯಾಮಿಲಿ ಆಗಿರ್ಬೋದು, ಮತ್ತೆ ಅವು ಇನ್ನು ಸುಧಾ ಟಾಕೀಸ್ನ ಅವ್ರ ಮ್ಯಾನೇಜ್ಮೆಂಟ್ ಏನಿದೆ ಅವರು ಕೂಡ ಪಿಟಿಷನ್ ಹಾಕೋಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಅವ್ರು ಹೇಳುವ ಪ್ರಕಾರವಾಗಿ ನಾವು ಅಂದ್ರೆ ಅವತ್ತು ಪ್ರೀಮಿಯರ್ ಶೋ ಪ್ರಾರಂಭಕ್ಕೂ ಮುನ್ನ ಅಂದ್ರೆ ಅಲ್ಲು ಅರ್ಜುನ್ ಬರ್ತಾರೆ ಅಂತೇಳಿ ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಮನವಿಯನ್ನ ಪತ್ರವನ್ನ ಕೊಟ್ಟಿದ್ರೆ ಅವ್ರ ಭದ್ರತೆಯನ್ನ ಕೊಡಬೇಕಾಗಿತ್ತು, ಅವ್ರ ಸೆಕ್ಯೂರಿಟಿ ರೀಸನ್ಸ್ ಅವರು ವೈಫಲ್ಯ ಆಗಿರುವಂತದ್ದು ಅಂತೇಳಿ ಅವ್ರ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಮತ್ತೆ ಅಲ್ಲು ಅರ್ಜುನ್ ಸಂಬಂಧಪಟ್ಟಂತ ಅವ್ರ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂಥದ್ದು, ಮತ್ತೆ ಪುಷ್ಪ 2 ಸಿನಿಮಾದ ಕೆಲ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಇದರಲ್ಲಿ ಅಲ್ಲು ಅರ್ಜುನ್ ಯಾವುದೇ ರೀತಿಯಾಗಿ ಅವರ ಲೋಪ ಇಲ್ಲ. ಆದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ವಿಚಾರ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಜೊತೆಗೆ ಅಲ್ಲಿ ಸ್ಥಳೀಯ ಪೊಲೀಸರು ಸೆಕ್ಯೂರಿಟಿಯನ್ನ ತೆಗೆದುಕೊಳ್ಬೇಕಾಗಿದ್ರು. ಆದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲು ಅರ್ಜುನ್ ಮೇಲೆ ಈ ರೀತಿ ಪ್ಲಾನ್ ಮಾಡಿ ಅವ್ರ ಮೇಲೆ ಬಂಧನ ಮಾಡಲಾಗಿದೆ ಅಂತೇಳಿ. ಆದ್ರೆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟು 4 ವಾರಗಳ ಕಾಲ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಆದ್ರೆ ಇವು ಪೊಲೀಸರ ವೈಫಲ್ಯಗಳನ್ನ ಪ್ರಶ್ನೆ ಮಾಡಿ ಈಗ ಒಂದು ಕಡೆ ಏನು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಲ್ಲು ಅರ್ಜುನ್ ಫ್ಯಾಮಿಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗ ಜೈಲಾಧಿಕಾರಿಗಳು ಅವ್ರು ರಿಲೀಸ್ ಮಾಡದೆ ಒಳಗಡೆ ಜೈಲಲ್ಲಿ ಇರಿಸ್ಕೊಂಡು ಬೆಳಗ್ಗೆ ರಿಲೀಸ್ ಮಾಡುವಂತ ನಿಟ್ಟಿನಲ್ಲಿ ಏನ್ ಪ್ಲಾನ್ ಮಾಡಿದ್ರು ಆ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿ ಮುಂದಾಗಿರುವಂತದ್ದು. ಈಗ ಕೋರ್ಟ್ ಅವರಿಗೆ ನೋಟಿಸ್ ಇಶ್ಯೂ ಅಂದ್ರೆ ಕೋರ್ಟಲ್ಲಿ ವಿಚಾರಣೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಅದು ತನಿಖಾ ಅಧಿಕಾರಿ ಯಾರಿರ್ತಾರೆ ಅಧಿಕಾರಿ ಆಗಿರ್ಬೋದು ಮತ್ತೆ ಜೈಲಾಧಿಕಾರಿಗಳು ಕೂಡ ನೋಟಿಸ್ ಇಶ್ಯೂ ಜಾರಿ ಮಾಡಿ ನಂತರ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಅವರು ಅಲ್ಲು ಅರ್ಜುನ್ ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗೋದು ಸಾಧ್ಯತೆಗಳು ತೀರಾ ಕಡಿಮೆ. ಈ ಬಗ್ಗೆ ಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆ ಬಗ್ಗೆ ಕುಟುಂಬಿಕ ಅಂದ್ರೆ ಅವರ ಕುಟುಂಬದ ಅವರ ಜೊತೆಯಲ್ಲಿ ಚರ್ಚೆಗಳನ್ನ ಮಾಡಿ ಮುಂದೆ ಅವರ ಪರ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಷನ್ಗೆ. ಇನ್ನೊಂದು ಕಡೆ ಟಾಲಿವುಡ್ ನಟರ ಜೊತೆಯಲ್ಲಿ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಣ UI ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು. ಇನ್ನು ತೆಲುಗಿನಲ್ಲಿ ಅಲ್ಲು ಅರವಿಂದ್ ಒಡೆತನದ ಗೀತಾ ಆರ್ಟ್ಸ್ ಸಂಸ್ಥೆ ಹಂಚಿಕೆ ಹಕ್ಕನ್ನು ಪಡ್ಕೊಂಡಿದೆ. ದೊಡ್ಡ ಬಲವಾಗಿ ಈಗ ಈ ಗೀತಾ ಆರ್ಟ್ಸ್ ನಿಂತ್ಕೊಂಡಿತ್ತು ಉಪೇಂದ್ರ ಅವರ ಸಿನಿಮಾಗೆ. ಆ ನಿಟ್ಟಿನಲ್ಲಿ ಇದೀಗ ಅವರು ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ.